ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ಟ್ಯೂಸ್ಡೇ ಮಾರ್ನಿಂಗ್. ಟೈಮ್ ಬಂದು 4:45 ಆಗಿದೆ. ಹೊರಗಡೆ ಅಂತೂ ಎಷ್ಟು ಕತ್ಲೆ ಆಗಿದೆ ಅಂತಂದರೆ ತುಂಬ ಕತ್ಲೆ ಆಗಿತ್ತು. ಇವಾಗ ಎದ್ದೆ ನಾನು. ಇಷ್ಟೊತ್ತಿಗೆ ಎದ್ದಿದ್ದ ಕಾರಣ ಬಂದು ನಾವು ಇವತ್ತು MM ಹಿಲ್ಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ, ನಾನು ಮತ್ತು ನಮ್ಮ ಹಸ್ಬೆಂಡು. ಅದಕ್ಕೆ ಇಷ್ಟೊತ್ತಿಗೆ ಎದ್ದಿದ್ದು. ಎದ್ದ ತಕ್ಷಣ ಕಸ ಎಲ್ಲ ಹೊಡ್ಕೊಂಡೆ ಮತ್ತು ಪಾತ್ರೆ ಎಲ್ಲ ನೀಟಾಗಿ ತೊಳ್ಕೊಂಡು, ರಾತ್ರಿ ತಿಂದಿದ್ದ ಪಾತ್ರೆ ಎಲ್ಲ ಹಾಗೇ ಇತ್ತು, ಅದನ್ನೆಲ್ಲ ತೊಳ್ಕೊಂಡು ಮನೆ ಎಲ್ಲ ಮಾಪ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಫಸ್ಟು ಮನೆ ಶುದ್ಧಿ ಮಾಡಿ ಪೂಜೆ ಮಾಡಿ ಹೋಗೋ ಅಭ್ಯಾಸ ನನಗಂತೂ ಇದೆ. ಸೊ ಹಾಗಾಗಿ ಇದೆಲ್ಲ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಮನೆ ನೆನ್ನೆನೇ ಕ್ಲೀನ್ ಮಾಡ್ಕೊಂಡಿದ್ದೆ, ಬಟ್ ಆದರೆ ರಾತ್ರಿ ಹಾಲಲ್ಲೇ ಕುತ್ಕೊಂಡು ಊಟ ಮಾಡಿದ್ರಿಂದ ಮತ್ತೆ ಒಂದ್ಸರಿ ಮಾಪ್ ಮಾಡ್ಕೋತಾ ಇದ್ದೀನಿ. ಎಲ್ಲ ತೊಳೆದು ಹೊಸ್ಲ ಹತ್ರನೂ ಸಹ ಒರೆಸ್ಕೊಂಡೆ ಎಲ್ಲನೂ ನೋಡಿ ತೊಳಿತಾ ಇದ್ದೀನಿ. ಮತ್ತು ಫೈನಲಿ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಿದೆ. ನೆನ್ನೆನೇ ಸ್ವಲ್ಪ ಎಲ್ಲ ಪಾತ್ರೆ ಎಲ್ಲ ಇಡುವ ಪಾತ್ರೆಗಳನ್ನು ತೊಳ್ಕೊಂಡಿದ್ದೆ. ಎಲ್ಲ ಕ್ಲೀನ್ ಮಾಡ್ಕೊಂಡಿರೋದ್ರಿಂದ ಇವತ್ತು ಸ್ವಲ್ಪ ಬೇಗ ಕೆಲಸ ಮುಗೀತು. ಜಸ್ಟ್ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಹೂವು ಹಾಕಿ ದೀಪ ಹಚ್ಚಿದೆ. ನೋಡಿ ರಂಗೋಲಿನ ಹಾಕಿದೆ. ರಂಗೋಲಿ ಶೇರ್ ಮಾಡೋಕ್ಕಾಗಲಿಲ್ಲ, ತುಂಬ ಲೇಟಾಗಿ ಹೋಗ್ತಾಯಿತ್ತು. ಅದಕ್ಕೋಸ್ಕರ ನೋಡಿ ಬೆಳಗಿನ ಜಾವ 6:30 ಆಗಿ ನಾನು ಮತ್ತು ನನ್ನ ಹಸ್ಬೆಂಡು ಆಟೋದಲ್ಲಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗೆ ಹೊರಟ್ವಿ. ನಂತರ ಬಸ್ ಹತ್ಕೊಂಡು ಹೋದ್ವಿ. ಫೈನಲಿ 8 ಗಂಟೆ ಬಸ್ಸನ್ನು ಹತ್ಕೊಂಡು ಬಂದ್ವಿ. ಮಧ್ಯ ಸ್ಟಾಪ್ ಇತ್ತು ಕೊಳ್ಳೇಗಾಲದಲ್ಲಿ, ಅಲ್ಲಿ ತಿಂಡಿನ ತಿಂದ್ಕೊಂಡ್ವಿ. ನೋಡಿ ಫೈನಲಿ ಬಂದ್ವಿ ಮಲೆಮಹದೇಶ್ವರ ಬೆಟ್ಟಕ್ಕೆ. ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು. ನಾವೆಲ್ಲ ಸಮ್ಮರ್ ಸೀಸನಲ್ಲಿ ಹೋಗ್ತಾ ಇದ್ದಿದ್ದು. ನಾನು ಚಿಕ್ಕ ವಯಸ್ಸಲ್ಲೆಲ್ಲ ಹೋಗಿದ್ದೀನಿ, ಮತ್ತು ಲಾಸ್ಟ್ ಇಯರು ಸಹ ಹೋಗಿದ್ವಿ. ಬಟ್ ಈ ಇಯರ್ ಸೀಸನಲ್ಲಿ ಹೋಗ್ತಾ ಇರೋದು ತುಂಬ ಚೆನ್ನಾಗಿತ್ತು. ಫೈನಲಿ 2 o'clock ರೀಚ್ ಆದ್ವಿ. ನಾನು ಮತ್ತು ನನ್ನ ಹಸ್ಬೆಂಡ್ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಒಳಗಡೆ ಫೋಟೋ ಎಲ್ಲ ಅಲೋ ಇರಲಿಲ್ಲ, ಸೊ ಹಾಗಾಗಿ ಫೋಟೋ ಏನು ತೊಗೊಳ್ಳಿಲ್ಲ. ಈಚೆ ಕಡೆ ಸ್ವಲ್ಪ ಬಂದು ಒಂದು 10 minutes ಕೂತಿದ್ವಿ ನಾನು ಮತ್ತು ನನ್ನ ಹಸ್ಬೆಂಡು. ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಕೂತ್ಕೊಂಡ್ವಿ. ಒಳಗಡೆ ಸ್ವಲ್ಪ ವೀಡಿಯೋ ಮಾಡಿದೆ ಅಷ್ಟೇ. ಮೊದಲು ಇಲ್ಲೆಲ್ಲ ಒಳಗಡೆ ಬಿಡ್ತಾಯಿದ್ರು, ಇವಾಗೆಲ್ಲ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ. ನೆಕ್ಸ್ಟು ಬಸಪ್ಪ ಅಂದರೆ ನಂದಿ ನೋಡ್ಕೊಂಡು ಬರೋಣ ಅಂತ ಮೇಲೆ ಹತ್ಕೊಂಡು ಹೋಗ್ತಾಯಿದ್ದೀವಿ. ಇಲ್ಲಿ ಏನೇ ಬೇಡ್ಕೊಂಡ್ರು ವರ ಕೊಡ್ತಾರೆ ನಂದಿ ದೇವರು, ಅದಕ್ಕೋಸ್ಕರ ಬಂದ್ವಿ. ನೆಕ್ಸ್ಟ್ ಅದನ್ನು ಮುಗಿಸ್ಕೊಂಡು ಊಟಕ್ಕೆ ಹೋದ್ವಿ. ನಮಗೆ ಪ್ರಸಾದ ಸಿಗಲ್ಲ ಅಂತ ಅಂದ್ಕೊಂಡ್ವಿ, ಬಟ್ ಸಿಕ್ತು. ಇದನ್ನು ಹುಲಿ ವಾಹನ ಅಂತ ಕರೀತಾರೆ, ಅದನ್ನು ಕ್ಲಿಕ್ ಮಾಡ್ಕೊಂಡು ನೋಡ್ಕೊಂಡು ಬಂದ್ವಿ. ನೆಕ್ಸ್ಟು ಲಡ್ಡು ಪ್ರಸಾದ ತೊಗೊಳಕ್ಕಂತ ಹೋದ್ವಿ. ನನಗಂತೂ ಈ ಮಲೆಮಹದೇಶ್ವರ ಬೆಟ್ಟದ ಲಡ್ಡು ಅಂದರೆ ತುಂಬ ಇಷ್ಟ. ಅದು ತೊಗೊಂಡು ಬಂದ್ವಿ. ಇದು ಮಲೆಮಹದೇಶ್ವರ ಸ್ವಾಮಿಯ ಪ್ರತಿಮೆ. ಇದನ್ನು ಒಂದು 2 years ಆಯಿತು ಇದನ್ನು ಓಪನ್ ಮಾಡಿ. ಅಲ್ಲಿ ಹೋಗಬೇಕು ಅಂತ ಆಸೆ ಆಯಿತು, ಬಟ್ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಟೈಮ್ ಇರಲಿಲ್ಲ. ಆಲ್ರೆಡಿ ಲೇಟಾಗಿತ್ತು, 4 o'clock ಆಗೋಗಿತ್ತು. ನೆಕ್ಸ್ಟು ಬಸ್ ಸ್ಟಾಪಿಗೆ ಬಂದ್ವಿ. 4:15ಗೆ ಬಸ್ ಹತ್ಕೊಂಡು ಹೊರಟ್ವಿ ನಾವು. ನೆನ್ನೆ ಬಂದಿದ್ದು 10 ಗಂಟೆ ಆಗೋಯಿತು. ಅಡುಗೆನೂ ಮಾಡಲಿಲ್ಲ, ಹೋಟ್ಲಲ್ಲಿ ತಿಂದ್ಕೊಂಡು ಬಂದು ಮಲ್ಕೊಂಡ್ಬಿಟ್ವಿ. ಪ್ರಸಾದನೂ ಯಾರಿಗೂ ಕೊಡಲಿಲ್ಲ, ಸೊ ಅದಕ್ಕೆ ಇವಾಗ ಕೊಡೋಣ ಅಂತ ಇದು ಮಾಡ್ತಾಯಿದ್ದೀನಿ. ಇವತ್ತು ವೆಡ್ನೆಸ್ಡೇ ಈವ್ನಿಂಗ್ ಇವಾಗ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಿ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಇರಬೇಕಾದ್ರೆ ನಮ್ಮ ಮನೇಲಿ ಏನಾದ್ರೂ ಬೆಟ್ಟಕ್ಕೆ ಹೋಗಿಲ್ಲ ಅಂತಂದರೆ ಅಕ್ಕಪಕ್ಕದವ್ರು ಹೋಗಿದ್ರೆ ಅವರೆಲ್ಲ ನಮಗೆ ಪ್ರಸಾದ ತಂದು ಕೊಡೋರು. ನನಗೆ ಅದೆಲ್ಲ ಮೆಮೊರೀಸ್ ಇವಾಗ ರೀಕಾಲ್ ಆಗ್ತಿದೆ. ಅದೊಂಥರ ಚೆನ್ನಾಗಿತ್ತು. ಇವಾಗಲೂ ಅಷ್ಟೇ, ಅದಕ್ಕೆ ನಾನು ಕೊಡೋಣ ಇವಾಗ ತಗೊಂಡೋಗಿ ಕೊಡ್ತಾಯಿದ್ದೀನಿ. ನಮ್ಮ ಆಂಟಿನೂ ಅಷ್ಟೇ ತುಂಬ ಪ್ರೀತಿಯಿಂದ ಇಸ್ಕೊತಾರೆ, ಅವರು ಸಹ ತಂದು ಕೊಡ್ತಾರೆ. ಅದರಲ್ಲೇನಿಲ್ಲಪ್ಪ, ಕೊಟ್ಟು ತಗೊಳ್ಳೋ ಅಂಥದ್ದು ಇದೆ. ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋದರೆ ಏನಾದರೂ ತೊಗೊಬರೋ ಅಂಥ ಪದ್ಧತಿ ಅಂತೂ ಇದೆ, ಮನೆಗೊಂದು ವಸ್ತು. ಅದಕ್ಕೆ ನಾನು ಕಲಸೆ ಅಡಿಲಿ ಹೋಗ್ತಾರಲ್ಲ ತಟ್ಟೆ, ಅದು ನಮ್ಮ ಮನೇಲಿ ಇರಲಿಲ್ಲ, ಸೊ ಅದನ್ನು ತೊಗೊಂಡೆ. ಇದಕ್ಕೇನೆ 120 ರೂಪಾಯಿ ಹೇಳಿದ್ರು, ತುಂಬ ಕಾಸ್ಟ್ಲಿ ಆಯಿತು. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಥ್ಯಾಂಕ್ ಯು.